ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ಒನ್ ಆಫ್ ದ ಸಂಡೇ ಬಿಫೋರ್ ದಸರಾ ಫ್ರೆಂಡ್ಸ್. ಸೆವೆಂತ್ ಡೇ ಆಫ್ ನವರಾತ್ರಿ ಬಂದುಬಿಟ್ಟು ಸಂಡೇ ಬಂದಿತ್ತು ಫ್ರೆಂಡ್ಸ್. ಆ್ಯಂಡ್ ಇದು ಲಾಸ್ಟ್ ಸಂಡೇ ದಸರಾಗೂ ಮುಂಚೆ. ಆ್ಯಂಡ್ ನಮಗೆ ಮಂಡೇ ಟ್ಯೂಸ್ಡೇನೂ ವರ್ಕಿಂಗ್ ಇತ್ತು ಬಿಕಾಸ್ ಎಕ್ಸಾಮ್ಸ್ ನಡೀತಾ ಇತ್ತು. ವೆಡ್ನಸ್ಡೇನೇ ಹಬ್ಬ ಇದ್ದಿದ್ದರಿಂದ ಹಬ್ಬದ ದಿನವೇ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ದಿಸ್ ಈಸ್ ಅ ಲಾಸ್ಟ್ ಡೇ, ಅಂದರೆ ಲೀವ್ ಇರೋದು. ಸೊ ದಟ್ ಕ್ಲೀನ್ ಮಾಡ್ಕೊಂಬಿಟ್ರೆ ಹಬ್ಬದ ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅನ್ನೋ ಥರ. ಹಬ್ಬ ಅಂದ್ರೇ ಸ್ವಲ್ಪ ಜಾಸ್ತಿ ಕೆಲಸಗಳು, ಅದರಲ್ಲೂ ಮಗು ಇರೋ ಮನೇಲಿ ಅವನ್ನ ಸುಧಾರಿಸ್ಕೊಂಡು ಹಬ್ಬ ಮಾಡೋದೇ ಒಂದು ದೊಡ್ಡ ವಿಷಯ. ಸೊ ಹಂಗಾಗಿ ಸಂಡೇನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಫಸ್ಟೇ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಕಾಫಿ ಎಲ್ಲ ಮುಗಿಸ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ಗೆ ಇಳ್ದಿದ್ದೀನಿ ನಾನು. ಸೊ ಫಸ್ಟು ಈ ಮನೆ ಎಲ್ಲ ಗೂಡೆಲ್ಲ ಏನಿದೆ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತಾಯಿದ್ದೀನಿ. ಆ್ಯಂಡ್ ಆಲ್ರೆಡಿ ಗ್ರಹಣ ಹಿಡ್ದವಾಗ ನಾನು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಆಗಿಲ್ಲ ಡ್ಯೂ ಟು ನನ್ನ ಪರ್ಸ್ನಲ್ ಸ್ವಲ್ಪ ಇಶ್ಯೂಸಿಂದ. ಅದಾದಮೇಲೆ ಏನು ಅಮಾವಾಸ್ಯೆ ಬಂತು ಆವಾಗಗೆ ಎಲ್ಲ ಕ್ಲಿಯರ್ ಆಗಿತ್ತು. ಸೊ ಆವಾಗೆಲ್ಲ ಕ್ಲೀನ್ ಮಾಡಿ ಕಳಶ ಇಟ್ಬಿಟ್ಟು ಫುಲ್ಲು ದೇವ್ರ ಮನೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ. ಸೊ ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟು ಅಗತ್ಯ ಇರಲಿಲ್ಲ. ಯಾಕೆಂದರೆ ಫಾಲೋಯಿಂಗ್ ಹಂಗೆ ಅಮಾವಾಸ್ಯೆ ಆಗಿದ ತಕ್ಷಣವೇ 1 or 2 ಡೇಸಲ್ಲಿ ನವರಾತ್ರಿ ಅನ್ನೋ ಸ್ಟಾರ್ಟ್ ಆಯಿತು. ಡೈಲಿ ಪೂಜೆಗಳು ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ನಾನು ಡೀಪ್ ಕ್ಲೀನಿಂಗ್ ಏನು ಮಾಡ್ತಾಯಿಲ್ಲ. ಆಲ್ರೆಡಿ 1 ಮಂತು ಕೂಡ ಆಗಿಲ್ಲ ನಾನೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿ, 2 ವೀಕ್ಸೂ ಆಗಿಲ್ಲ. ಸೊ ಗೂಡೆಲ್ಲ ಏನಿದೆ ಸ್ವಲ್ಪ ಅದನ್ನೆಲ್ಲ ಉದುರಿಸ್ಕೊಂಡು ಈ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ವೈಪ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಡೀಪ್ ಕ್ಲೀನಿಂಗ್ ಥರನೇ. ನನ್ನ ಪ್ರಕಾರ ಡೀಪ್ ಕ್ಲೀನಿಂಗ್ ಏನು ಅಂದರೆ ಗೋಡೆ ಎಲ್ಲ ಒರೆಸೋದು. ನಾನು ಆ ಥರ ಗೋಡೆ ಎಲ್ಲ ಒರೆಸೋಕ್ಕೇನೂ ಹೋಗಿಲ್ಲ. ಜಸ್ಟ್ ಅದೆಲ್ಲನೂ ಗೂಡೆಲ್ಲ ಉದುರಿಸ್ಕೊಂಬಿಟ್ಟು ಮತ್ತು ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ನೆಕ್ಸ್ಟ್ ಈ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಏನಿದೆ ಅದೆಲ್ಲನೂ ಕ್ಲೀನಾಗಿ ವೆಟ್ ಕ್ಲಾತಲ್ಲಿ ಒರೆಸ್ಕೊಂಬಿಟ್ಟು ಅದಕ್ಕೆಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತ. ಆದರೆ ಇವತ್ತೇ ಅರಿಶಿನ ಕುಂಕುಮ ಇಡೋಣ, ಇನ್ನು 2 ಡೇಸೇ ಅಲ್ವಾ ಇರೋದು. ಇಲ್ಲ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಹಬ್ಬದ ದಿನ ಜಸ್ಟ್ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋ ಅಷ್ಟು ಕೆಲಸ ಮಾತ್ರ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಂಗಾಗಿ ನೀವಿಲ್ಲಿ ನೋಡೋದಾದರೆ ಕ್ಲೀನಾಗಿ ಅಡುಗೆ ಮನೆ, ಕಿಚನ್ನು 2 ರೂಮುಗಳು, ದೇವ್ರ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಇದೆ, ಅದು ಆಲ್ ಇಷ್ಟೂ ಲಿವಿಂಗ್ ಏರಿಯಾ ಇಷ್ಟೂ ಕ್ಲೀನ್ ಮಾಡಿಕೊಂಡು ಇದರಲ್ಲೇ ಸ್ವಲ್ಪ ಆ ಡಸ್ಟೆಲ್ಲ ಏನು ಬಿದ್ದಿರುತ್ತೆ ಅದು ನಾರ್ಮಲ್ ಪರ್ಕೆಗಿಂತ ಇದರಲ್ಲೇ ಕ್ಲೀನಾಗಿ ಬರುತ್ತೆ ಅಂತ ಅನ್ನಿಸ್ತು. ಸೊ ಫಸ್ಟ್ ಇದನ್ನೆಲ್ಲ ಕಸ ಗುಡಿಸ್ಕೊಂಡ್ಬಿಡ್ತಾಯಿದ್ದೀನಿ. ಯಾಕೆಂದರೆ ಮತ್ತೆ ನಾವು ವೆಟ್ ಕ್ಲಾತಲ್ಲಿ ಏನಾದರೂ ಒರ್ಸೋಕ್ಕೆ ಹೋದರೆ ಮತ್ತು ಅದೆಲ್ಲನೂ ವೆಟ್ಟಾಗಿ ಸ್ವಲ್ಪ ಗಜಿಬಿಜಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಡಸ್ಟೆಲ್ಲ ಒಂದು ಸೈಡ್ಗೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಸ್ವಲ್ಪ ಈ ಎಲೆಕ್ಟ್ರಿಕಲ್ ಐಟಮ್ಸ್ ಏನಿದೆ, ಫ್ರಿಜ್ಜು, ವಾಷಿಂಗ್ ಮಿಷಿನು, TV, ಅವನ್ನು, ವಾಟರ್ ಫಿಲ್ಟರು, ಇವೆಲ್ಲದನ್ನೂ ಮೇಯ್ನಾಗಿ ಫ್ಯಾನ್ಸ್ ಇವೆಲ್ಲದನ್ನೂ ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಫ್ಯಾನ್ ಮಾತ್ರ ನಮ್ಮ ಹಸ್ಬೆಂಡೇ ಯಾವಾಗೂ ನನಗೆ ಕ್ಲೀನ್ ಮಾಡಿ ಕೊಡೋದು. ನನಗೆ ಭಯ ಫ್ಯಾನ್ ಕ್ಲೀನ್ ಮಾಡಬೇಕಂದ್ರೆ, ಹಂಗಾಗಿ. ಸೊ ಅದಾದಮೇಲೆ ಇದೆಲ್ಲ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 12:30 ಆಗೋಗಿತ್ತು. ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಎಲ್ಲ ಕೆಲಸಗಳು ಮುಗಿಸ್ಕೊಳ್ಳೋ ಅಷ್ಟರಲ್ಲೇ 12:31 ಆಗ್ತಾ ಬರ್ತಾಯಿತ್ತು. ಸೊ ಲಂಚಿಗೆ ನಾನಿಲ್ಲಿ ಸ್ವಲ್ಪ ಲೇಡೀಸ್ ಫಿಂಗರ್ನ ವಾಶ್ ಮಾಡಿ ಫಸ್ಟೇ ಇಟ್ಟಿದ್ದೆ. ಅದು ಸ್ವಲ್ಪ ವಾಟರ್ ಡ್ರೈನ್ ಆದರೆ ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ಹಂಗೆ ಕಟ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಚಪಾತಿನ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಡೋ ಮಿಕ್ಸ್ ಮಾಡಿ ಇಟ್ಟರೆ ಸ್ವಲ್ಪ ಅದು ಅದಕ್ಕೆ ಬರುತ್ತೆ. ಸೊ ಈಸಿಯಾಗಿ ಚಪಾತಿ ಮಾಡ್ಕೊಬೋದು ಅಂದ್ಬಿಟ್ಟು ಫಸ್ಟು ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಚಪಾತಿಗೆ. ಅದಾದಮೇಲೆ ಏನು ನನಗೆ ಲೇಡೀಸ್ ಫಿಂಗರ್ನ ತೊಳೆದಿಟ್ಟಿದ್ದೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಾನೇನು ರೆಸಿಪಿ ಶೂಟ್ ಮಾಡ್ತಾಯಿಲ್ಲ, ಯಾಕೆಂದರೆ ಆಲ್ರೆಡಿ 2 to 3 ಟೈಮ್ಸ್ ನಾನು ಇದನ್ನು ಶೇರ್ ಮಾಡಿಬಿಟ್ಟಿದ್ದೀನಿ. ಶಾರ್ಟ್ಸಲ್ಲಿ ಒಂದು ಸತಿ, ಫುಲ್ ವೀಡಿಯೋಲ್ಲಿ ಒಂದು ಸತಿ ಎಲ್ಲ. ಸೊ ಹಂಗಾಗಿ ನಾನು ಇಲ್ಲೇನು ರೆಸಿಪಿನ ಶೂಟ್ ಮಾಡ್ತಾಯಿಲ್ಲ, ಜಸ್ಟ್ ನಾನು ಮಾಡ್ತಾ ಇರುವಂಥ ವರ್ಕ್ ಅಷ್ಟೇ. ಆ್ಯಂಡ್ ನಮ್ಮ ಹಸ್ಬೆಂಡು ಇರೋದ್ರಿಂದ ನನಗೆ ಸ್ವಲ್ಪ ಅವರಿದ್ದವಾಗ ಕೆಲಸ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಮುಗ್ದಂಗೆ ಅನಿಸುತ್ತೆ. ಯಾಕೆಂದರೆ ಮಗು ತಂಟೆ ಇರೋಲ್ಲ. ಅವ್ರ ಅಪ್ಪ ಇದ್ದರೆ ಅವನಿಗೆ ಟೈಮ್ ಟು ಟೈಮ್ ಏನು ತಿನ್ನಿಸೋದಾಗಿರಲಿ, ಆಟ ಆಡಿಸೋದು, ಸ್ನಾನ ಮಾಡಿಸೋದು ಎಲ್ಲ ಅವ್ರ ಅಪ್ಪ ನೋಡ್ಕೊತಾರೆ. ಸೊ ದಟ್ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಬೋದು. ಆ್ಯಂಡ್ ಇದ್ರ ಜೊತೆಗೆ
ನಾನು ಆಲ್ರೆಡಿ ಹೇಳ್ದಂಗೆ ಲಾಸ್ಟ್ ಇನ್ನು ಪಾರ್ಟ್ ಬಿ ಅಷ್ಟೇ ಇರೋದು. ಸೊ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸು ಎಕ್ಸಾಮ್ ಮುಗ್ದಿತ್ತು, ಪೇಪರ್ಸ್ ವ್ಯಾಲ್ಯೂಯೇಷನ್ ಕೂಡ ಬಂದಿತ್ತು. ಅದನ್ನು ಕೆಲಸ ನಾನು ಇವತ್ತೇ ಮುಗಿಸ್ಬೇಕಾಗಿತ್ತು. ಸೊ ಅದನ್ನು ನೀವು ನೋಡ್ತೀರಾ ನೆಕ್ಸ್ಟು. ಇದೊಂದು ಕ್ಲಿಪ್ಪಿಂಗ್ ನೋಡ್ಕೊಂಬಂದ್ಬಿಡಿ. ಇದು ಬಂದುಬಿಟ್ಟು ಸ್ವೀಟು ನಮ್ಮ ಹಸ್ಬೆಂಡ್ಗೆ ಅವರ ಕಂಪನಿಯಲ್ಲಿ, ಅಂದರೆ ಅವರ ಆಫೀಸಲ್ಲಿ ಪೂಜೆ ಮಾಡಿ ಆಯುಧ ಪೂಜೆ ಕೊಟ್ಟಿರೋ ಅಂಥದ್ದು. ನಾವು ಬೆಳಗ್ಗೆ 8:30 ಹೋದರೆ ಸಾಯಂಕಾಲ 8:30 ಬರ್ತೀವಿ. ಸೊ ಹಂಗಾಗಿ ಇದೆಲ್ಲ ಏನು ನೋಡಿರಲ್ಲ, ಇವತ್ತೇ ನೋಡಿ ಅದೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ನಾನು ಪೇಪರ್ ವ್ಯಾಲ್ಯೂಯೇಷನ್ ಮಾಡೋಷ್ಟ್ರಲ್ಲಿ ಇವ್ನಿಗೆ ಈ ಥರ ಮಾಡಿದ್ದ ಫ್ರೆಂಡ್ಸ್. ಫುಲ್ಲೆಲ್ಲ ಗಲೀಜು ಮಾಡಿಟ್ಟಿದ್ದ, ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಸ್ವಲ್ಪ ನನಗೆ ಅವ್ನು ಮಲಗಿದ್ದ. ಸೊ ನಾನು ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾಯಿದ್ದೆ. ಹಾಗಾಗಿ ಇವ್ರು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದ್ರು, ಕಾರ್ನು ಮತ್ತು ಪೀನಟ್ ಎರಡನ್ನೂ ಬಳಸಿ ಈ ಥರ ಒಂದು ಚಾಟ್ಸ್ನ ಮಾಡಿದ್ರು. ನಾನು ಚೆನ್ನಾಗಿರುತ್ತೆ ಇದ್ರ ಜೊತೆ ಕಾಫಿ ಮಾಡಿಕೊಂಡ್ರೆ. ಹೆಂಗೋ 5:30 ಆಗ್ತಾಯಿದೆ ಅಲ್ವಾ ಅಂದ್ಬಿಟ್ಟು ಅದ್ರ ಜೊತೆಗೇ ಹಾಗೆ ಸ್ವಲ್ಪ ಕಾಫಿನ ಮಾಡ್ಕೊಂಡ್ವಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾರ್ನ್ ಮತ್ತು ಕಡಲೆಬೀಜ ಬಳಸಿ ಆಲ್ರೆಡಿ ಅದು ಬಾಯ್ಲ್ ಮಾಡಿ ಚಾಟ್ ಮಾಡಿರೋ ಅಂಥದ್ದು ನೋಡ್ಬೋದು ನೀವು. ಆನಿಯನ್ಸು, ಕೊತ್ತಂಬರಿ, ಟೊಮೆಟೊ, ಚಾಟ್ ಮಸಾಲ, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕಿ ಈ ಥರ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾಫಿ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆದ್ವಿ. ಎಲ್ಲರೂ ಪೂಜೆಗೆ ರೆಡಿ ಆದ್ವಿ. ಆ್ಯಂಡ್ ಇವತ್ತಿನ ದೇವರಿಗೆ ನೈವೇದ್ಯ ಬಂದುಬಿಟ್ಟು ಬನಾನಾ ಮತ್ತು ಅವಲಕ್ಕಿನ ಬಳಸಿ ಏನಾದರೂ ಒಂದು ನೈವೇದ್ಯ ಮಾಡಿ ಇಡಬೇಕು. ಸೊ ನಾನು ಈ ಥರ ಸಿಂಪಲ್ಲಾಗಿ ಬನಾನಾ, ಬೆಲ್ಲ, ಏಲಕ್ಕಿ ಪೌಡ್ರು ಮತ್ತು ಸ್ವಲ್ಪ ನೆನೆಸಿ ಇಟ್ಕೊಂಡಿರುವಂಥ ಅವಲಕ್ಕಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ತೆಂಗಿನಕಾಯಿ ತುರಿನೂ ಹಾಕಿದ್ರೆ ಸೂಪರಾಗಿರುತ್ತೆ. ಸೊ ಇದಿಷ್ಟನ್ನು ರೆಡಿ ಮಾಡಿಬಿಟ್ಟು ಆಲ್ರೆಡಿ ನಾನು ರೆಡಿ ಆಗಿಬಿಟ್ಟಿದ್ದೆ. ನೈವೇದ್ಯಕ್ಕೂ ಎಲ್ಲ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಡೈಲಿ ನಾನು ಪೂಜೆ ಮಾಡೋ ಅಷ್ಟರಲ್ಲಿ 8:30, 8:45 ಹಂಗೆ ಆಗಿಬಿಡ್ತಾಯಿತ್ತು. ಫಾರ್ ದ ಫಸ್ಟ್ ಟೈಮ್ ಸ್ವಲ್ಪ ಬೆಳಕು, ಸ್ವಲ್ಪ ಕತ್ಲು ಇರೋವಾಗ ಕರೆಕ್ಟಾಗಿ 6:30 ಟೈಮು. ಈ ಟೈಮಲ್ಲಿ ಪೂಜೆ ಮಾಡೋದು ಒಂಥರ ಚೆನ್ನಾಗಿ ಅನ್ನಿಸ್ತು. ಅಟ್ಲೀಸ್ಟ್ ಒನ್ ಡೇ ಆದರೂ ನಾನು 6:30ಗೆ ದೀಪ ಹಚ್ಚಿ ಮನೇಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕೆಂದರೆ ಡೈಲಿ 7:30 ಆಗಿಬಿಡುತ್ತೆ ನಾನು ಬರೋದು. ಹಾಗಾಗಿ ಸೊ ಇವತ್ತು ನನ್ನ ಒಂದು ಡ್ರೀಮ್ ಏನಿತ್ತು ನವರಾತ್ರಿಯಲ್ಲಿ 6:30, 7 ಒಳಗಡೆ ಪೂಜೆ ಮಾಡಬೇಕು ಅಂತ, ಆ ಡ್ರೀಮ್ ಫುಲ್ಫಿಲ್ ಆಯಿತು. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಎಲ್ಲ ರೆಡಿ ಮಾಡಿ ಟೈಮೂ ಆಗಿತ್ತಲ್ವ, ಹಾಗಾಗಿ ದೀಪ ಹಚ್ಚಿ ಪೂಜೆನ ಶುರು ಮಾಡ್ಕೊಂಡಿದ್ದೀವಿ ನಾವು. ಆ್ಯಂಡ್ ತುಂಬ ಜನ ಹೇಳ್ತಾರೆ ಇದೇನು ಕಡ್ಡಿ ಇದೆ, ಮ್ಯಾಚ್ ಬಾಕ್ಸ್ ಕಡ್ಡಿ, ಅದರಲ್ಲಿ ದೀಪ ಹಚ್ಚಬಾರ್ದು, ಊದು ಕಡ್ಡಿನ ಹಚ್ಕೊಂಡು ಅದರಲ್ಲಿ ಹಚ್ಚಬೇಕು ಅಂತ. ನನಗದು ನಿಜಾನೇ ತುಂಬ ಕನ್ಫ್ಯೂಷನ್. ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅದು ನಿಜಾನ ಏನದು ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ್ಯಂಡ್ ಅದಾದಮೇಲೆ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾಯಿದ್ವಿ. ನೀವು ನೋಡೋದೇ ಆದರೆ ನಾನು ನೈವೇದ್ಯನ ಇಟ್ಬಿಟ್ಟು ನಾರ್ಮಲ್ ಕಡ್ಡಿ ಹಚ್ಚಿ ದೀಪ ಹಚ್ಬಿಟ್ಟು ಕಡ್ಡಿ ಹಚ್ತೀನಿ. ಅದು ಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಲ್ಲ ಡೈಲಿ. ಆರತಿ ಏನು ತೆಗಿಯಲ್ಲ, ತೆಂಗಿನಕಾಯಿ ಹೊಡೆದ್ರೇ ಆರತಿ ತೆಗಿಬೇಕು ಅಂತ ಹೇಳಿ ನಾವು ಚಿಕ್ಕವಾಗಿಂದ ನೋಡಿರೋದು ಅದೇ ಥರನೇ. ಸೊ ಹಂಗಾಗಿ ನಾವು ಅದೇ ಫಾಲೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಚೋಟು ಹೆಂಗೆ ಅವ್ನು ಪೂಜೆ ಮಾಡ್ತಾನೆ ಅಂತ ಭಯ ಆಗುತ್ತೆ. ಬೆಂಕಿ ಅಲ್ವಾ, ಅವನು ಆಲ್ಮೋಸ್ಟ್ 2 to 3 ಟೈಮ್ಸ್ ಈ ಥರ ಪೂಜೆ ಮಾಡುವಾಗ ಕೈ ಸುಟ್ಕೊಂಡಿದ್ದಾನೆ, ಬಿಸಿಗೆ ತಾಕ್ಬಿಟ್ಟಿದೆ. ಸೊ ಹಂಗಾಗಿ ನಮಗೆ ಭಯ. ಆದ್ರೂ ಮಗುಗೆ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಮಾಡಿ ಪೂಜೆ ಮಾಡಿಸ್ತೀವಿ. ಆ್ಯಂಡ್ ಅವರೆಲ್ಲ ಪೂಜೆ ಮಾಡಿದ್ಮೇಲೆ ನಾನು ಇಲ್ಲಿ ಕಡ್ಡಿನ ಪೂಜೆ ಮಾಡಿಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತ್ಕೊತೀವಿ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಿಜ ಇಷ್ಟೊತ್ತಲ್ಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡ್ರೆ ಯಾವುದೇ ತಲೆನೋವು ಇಲ್ದಿರ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸೀರಿಯಸ್ ಆಗಿ. ಆ್ಯಂಡ್ ನಮ್ಮ ಹಸ್ಬೆಂಡ್ ಸ್ವಲ್ಪ ಭಗವದ್ಗೀತೆ ಏನಿದೆ ಅದು ಓದಿದ್ರು. ಆ್ಯಂಡ್ ಇವಾಗ ಟೈಮ್ ಬಂದು 7 ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್. ಇಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದು ಎಲ್ಲ ಆಯಿತು. ಇನ್ನು ಅಡುಗೆ ವಿಷಯಕ್ಕೆ ಬಂದರೆ ನಾನು ಬೆಳಗ್ಗೆ ಮಾಡಿರುವಂಥ ಬೆಂಡೆಕಾಯಿ ಕೊಚ್ಚಿದೆ, ಅದಕ್ಕೆ ರೈಸ್ ಮಾಡ್ಕೊಬೇಕು. ಸ್ವಲ್ಪ ಆಚೆ ಹೋಗೋ ಕೆಲಸ ಇದೆ, ಆದರೆ ಅಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡ್ತೀನಿ. ಆಗಿಲ್ಲ ಅಂದರೆ ಐ ಆಮ್ ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಗಣೇಶನ ಕುಣಿಸಿದ್ದಾರೆ, ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇದೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಒಂದು ರೌಂಡ್ ನೋಡ್ಕೊಂಡು ಬರೋಕ್ಕೆ. ಆ್ಯಂಡ್ ಬೇಗ ಬಂದರೆ ಲೇಟ್ ಆದ್ರೂ ಸಾರಿದೆ ಅಲ್ವ, ರೈಸ್ ಮಾಡ್ಕೊಳ್ಳೋದು ಅಷ್ಟೇ ಅಂದ್ಬಿಟ್ಟು ಅಡುಗೆ ಏನು ಮಾಡ್ತಾಯಿಲ್ಲ.
ಬಂದಿದ ತಕ್ಷಣ ರೈಸ್ ಇಟ್ಕೊಂಡ್ರೆ ಬಿಸಿ ಬಿಸಿ ತಿನ್ಬೋದು ಅಂತ. ಆ್ಯಂಡ್ ಈ ವಿಡಿಯೋ ಎಂಡ್ ಲಿಂಕ್ ಇಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಲೇಟ್ ಆದರೆ ಬಂದು ಮತ್ತೆ ರೆಕಾರ್ಡ್ ಮಾಡ್ಕೊಂಡೆಲ್ಲ ಕುತ್ಕೊಳ್ಳೋಕ್ಕಾಗಲ್ವಲ್ಲ, ಹಂಗಾಗಿ. ಸೊ ಇದು ಬಂದುಬಿಟ್ಟು ಕಾರಂಜಿ ಕಟ್ಟೆಯಲ್ಲಿ ಫಸ್ಟ್ ಕ್ರಾಸಲ್ಲಿ ಈ ಸತಿ ಇಟ್ಟಿರುವಂಥ ಗಣೇಶ. ನಾರ್ಮಲಾಗಿ ಯಾವಾಗಲೂ ಗಣೇಶ ಅಷ್ಟೇ 2-3 ಗಣೇಶ ತಂದು ಇಡ್ತಾಯಿದ್ರು. ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ಥೀಮು, ಒಂದು ಏನಂತಾರೆ, ಒಂಥರ ಸೆಟ್ ಹಾಕ್ಸಿ ಈ ಥರ ದೇವ್ರನ್ನ ಇಟ್ಟಿದ್ದಿದ್ದು ಚೆನ್ನಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು ಸೀರಿಯಸ್ ಆಗಿ. ಅಂದರೆ ನಾವು ಯಾವಾಗ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಡ್ರೀಮು. ನಾವು ವೀಡಿಯೋಸಲ್ಲಿ ಇದ್ರ ಫೋಟೋಸಲ್ಲಿ ನೋಡಿರೋದು ಅಷ್ಟೇ, ಡೈರೆಕ್ಟಾಗಿ ಹೋಗಬೇಕು ಅನ್ನೋ ಒಂದು ಆಸೆ, ಬಟ್ ಆಗಲಿಲ್ಲ. ಇಲ್ಲಿ ಇವ್ರು ಕ್ರಿಯೇಟ್ ಮಾಡಿರುವಂಥ ಇದನ್ನು ನೋಡಿದ ತಕ್ಷಣ ಎಷ್ಟು ಸಮಾಧಾನ ಆಯಿತು ಅಂದರೆ ಸೀರಿಯಸ್ ಆಗಿ. ಬೇರೆಯವರೆಲ್ಲ ಹೆಂಗೆ ಫೀಲ್ ಆದರೂ ನಂಗೆ ಗೊತ್ತಿಲ್ಲ, ನಾನಂತೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲೇ ಇದ್ದೀನಿ ಅನ್ನೋ ಥರ ಫೀಲ್ ಆಯಿತು. ಆ್ಯಂಡ್ ಇದು ದಸರಾ ಆಗಿರೋದ್ರಿಂದ ದೇವ್ರನ್ನೂ ಕುಣಿಸಿದ್ದಾರೆ ಇಲ್ಲಿ, ನೀವು ನೋಡ್ಬೋದು. ದುರ್ಗಾದೇವಿನ ಕೂಡ ನಮಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇದೊಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂತ ಈ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಬಂದೆ. ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಈ ವಿಡಿಯೋ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಅಂದರೆ ಈ ವಿಡಿಯೋ ತೊಗೊಂಬರೋಕ್ಕೆ ಕೆಲವೊಬ್ಬರು ನನಗೆ ಹೆಲ್ಪ್ ಮಾಡಿದ್ರು. ಅವ್ರ ಹೆಸರೆಲ್ಲ ಮೆನ್ಷನ್ ಮಾಡಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ಎಂಡವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಇಂದಿನ ವ್ಲಾಗ್ಸ್ನ ಎಲ್ಲದನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.